ನಮಸ್ಕಾರ. ಈ ಆಳವಾದ ಚರ್ಚೆಗೆ ಸ್ವಾಗತ. ಇಂದು ನಾವು ಕೈಗೆತ್ತಿಕೊಂಡಿರೋ ವಿಷಯ ನಮ್ಮೆಲ್ಲರ ದೈನಂದಿನ ಬದುಕಿಗೆ, ವಿಶೇಷವಾಗಿ ಇಂದಿನ ಈ ಒತ್ತಡದ ಜಗತ್ತಿಗೆ ಬಹಳ ಹತ್ತಿರವಾದದ್ದು. ಹೌದು, ಇಂದಿನ ಕಾಲಘಟ್ಟದಲ್ಲಿ ಈ ವಿಚಾರದ ವಿಶ್ಲೇಷಣೆ ಅತ್ಯಗತ್ಯ. ಅಂದ್ರೆ, ಜಗತ್ತಿನ ಅತ್ಯಂತ ಪ್ರಾಚೀನ ಹಾಗೂ ಶಕ್ತಿಶಾಲಿ ಮಂತ್ರ ಅಂತ ಕರೆಸ್ಕೊಳ್ಳೋ ಗಾಯತ್ರಿ ಮಂತ್ರದ ಬಗ್ಗೆ ನಾವೆಲ್ಲರೂ ಕೇಳೇ ಇರ್ತೀವಿ ಅಲ್ವಾ? ಖಂಡಿತ ಕೇಳಿರ್ತೀವಿ. ಆದ್ರೆ ಅದನ್ನ ಕೇವಲ ಒಂದು ಧಾರ್ಮಿಕ ಆಚರಣೆಯ ಚೌಕಟ್ಟಿನಲ್ಲಿ ಮಾತ್ರ ನೋಡಲಾಗುತ್ತೆ. ಈ ದಿನದ ವಿಶ್ಲೇಷಣೆಯಲ್ಲಿ ನಾವು ಆ ಚೌಕಟ್ಟನ್ನ ಮೀರಿ ನಿಲ್ಲಲಿದ್ದೇವೆ. ನಿಜ, ಇದು ಕೇವಲ ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಈ ಚರ್ಚೆಗೆ ನಮಗೆ ಸಂಪೂರ್ಣವಾಗಿ ಆಧಾರವಾಗಿರೋದು ಗಾಯತ್ರಿ ಚೈತನ್ಯ. ಇದರಲ್ಲಿರೋ ಆಳವಾದ ಸಂಶೋಧನೆಗಳನ್ನ ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಗಾಯತ್ರಿ ಮಂತ್ರವನ್ನ ಕೇವಲ ಪ್ರಾರ್ಥನೆಯಾಗಿ ಅಲ್ಲದೆ ಅದನ್ನೊಂದು ಶಬ್ದವಿಜ್ಞಾನವಾಗಿ ಅರ್ಥ ಮಾಡಿಕೊಳ್ಳೋದು ಈ ಚರ್ಚೆಯ ಮುಖ್ಯ ಉದ್ದೇಶ. ಏನ್ ಗೊತ್ತಾ, ಈ ವಿಷಯವನ್ನ ಪ್ರವೇಶ ಮಾಡುವಾಗಲೇ ಒಂದು ರೀತಿಯ ಕುತೂಹಲ ಮೂಡುತ್ತೆ. ಗಾಯತ್ರಿ ಚೈತನ್ಯದಲ್ಲಿರೋ ಮಾಹಿತಿಗಳನ್ನ ಗಮನಿಸಿದರೆ ಆ ಪ್ರಾಚೀನ ಕಾಲದ ಮುನಿಗಳಿಗೆ ಶಬ್ದ ಮತ್ತು ಕಂಪನೆಗಳ ಬಗ್ಗೆ ಎಷ್ಟೊಂದು ವಿಸ್ತಾರವಾದ ಜ್ಞಾನ ಇತ್ತು ಅನ್ನೋದು ಅರ್ಥ ಆಗುತ್ತೆ. ಹೌದು, ಇದು ಕೇವಲ ಶಬ್ದಗಳ ಯಾದೃಚ್ಛಿಕ ಜೋಡಣೆ ಅಲ್ಲವೇ ಅಲ್ಲ. ಬದಲಾಗಿ ಇದೊಂದು ಭೌತಿಕ ದೇಹ, ಸೂಕ್ಷ್ಮ ಶರೀರ ಹಾಗೂ ಆಧ್ಯಾತ್ಮಿಕ ತತ್ವಗಳ ಅತ್ಯಂತ ಸಂಕೀರ್ಣವಾದ ಸಮ್ಮಿಲನ. ನಮ್ಮ ನರಮಂಡಲ ಮತ್ತು ಈ ಬ್ರಹ್ಮಾಂಡದ ಶಕ್ತಿಯ ನಡುವೆ ಇರೋ ಕೊಂಡಿ ಇದು. ಆ ಕೊಂಡಿಯ ಬಗ್ಗೆನೇ ನಾವು ಮೊದಲು ಮಾತಾಡ್ಬೇಕಿದೆ. ಇಲ್ಲಿರೋ ಅತ್ಯಂತ ಆಸಕ್ತಿದಾಯಕ ವಿಚಾರ ಅಂದ್ರೆ ಬ್ರಹ್ಮದ ದ್ವಂದ್ವರಹಿತ ಸ್ವರೂಪ. ಕರೆಕ್ಟ್. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರೋ ಹಾಗೆ ವಾಕ್ ಅಂದ್ರೆ ಸ್ತ್ರೀರೂಪ ಹಾಗೂ ಪತಿ ಅಂದ್ರೆ ಪುರುಷರೂಪ, ಇವೆರಡೂ ಬೇರೆ ಬೇರೆ ಅಲ್ಲ, ಬದಲಾಗಿ ಒಂದೇ ತತ್ವದ ಎರಡು ಮುಖಗಳು ಅಂತ ಹೇಳಲಾಗಿದೆ. ಭೂಮಿಯೇ ತಾಯಿ ಮತ್ತು ದ್ಯುಲೋಕವೇ ತಂದೆ ಅನ್ನೋ ವೇದವಚನದ ಸಾರ ಕೂಡ ಇದೆ. ಆದ್ರೆ ಇದನ್ನ ಶಬ್ದ ವಿಜ್ಞಾನದ ದೃಷ್ಟಿಯಿಂದ ನಾವು ಹೇಗೆ ನೋಡ್ಬೇಕು? ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಪ್ರಕೃತಿಯ ಮೂಲಭೂತ ನಿಯಮಗಳನ್ನ ಗಮನಿಸಬೇಕು. ವಾಕ್ ಅಂದ್ರೆ ಶಬ್ದ ಅಥವಾ ಅಭಿವ್ಯಕ್ತಿ, ಪತಿ ಅಂದ್ರೆ ಆ ಶಬ್ದದ ಹಿಂದಿರೋ ಅರ್ಥ ಅಥವಾ ಉದ್ದೇಶ. ಅಂದ್ರೆ ಶಬ್ದ ಮತ್ತು ಅರ್ಥ. ಹೌದು, ಶಬ್ದ ಇಲ್ಲದೆ ಅರ್ಥನ ಗ್ರಹಿಸೋಕ್ ಸಾಧ್ಯವಿಲ್ಲ. ಹಾಗೆ ಅರ್ಥ ಇಲ್ಲದ ಶಬ್ದ ಕೇವಲ ಗದ್ದಲ ಆಗತ್ತೆ. ಇವೆರಡೂ ಸೇರಿದಾಗಲೇ ಒಂದು ಸ್ಪಷ್ಟವಾದ ಸೃಷ್ಟಿ ಆಗೋಕ್ ಸಾಧ್ಯ. ಇದೇ ಹಿನ್ನೆಲೆಯಲ್ಲಿ ಗಾಯತ್ರಿ ಚೈತನ್ಯದಲ್ಲಿ ಶ್ರೀಗಣತಿ ವಿಶ್ವೇಶ್ವರವರು ಬಹಳ ನಿಖರ ಮಾಡಿ ವಿವರಿಸಿದ್ದಾರೆ. ಆ 24 ಅಕ್ಷರಗಳ ಬಗ್ಗೆ ಅಲ್ವಾ? ಖಂಡಿತ. ಗಾಯತ್ರಿ ಮಂತ್ರದಲ್ಲಿರೋ 24 ಅಕ್ಷರಗಳ ಸಂಯೋಜನೆ ಕೇವಲ ಪದಗಳ ಗುಚ್ಛ ಅಲ್ಲ, ಅದೊಂದು ಸಂಪೂರ್ಣವಾದ ಸ್ವರವಿಜ್ಞಾನ. ಮನುಷ್ಯನ ಶರೀರವನ್ನ ಕೇವಲ ಮೂಳೆ ಮಾಂಸಗಳ ದೇಹವಾಗಿ ನೋಡದೆ ಪ್ರಾಣಶಕ್ತಿ ಹರಿಯುವ ಸೂಕ್ಷ್ಮ ಶರೀರದ ನೆಲೆಯಲ್ಲಿ ನೋಡಿದಾಗ ಈ ಅಕ್ಷರಗಳ ಮಹತ್ವ ಸ್ಪಷ್ಟವಾಗುತ್ತೆ. ಅಂದ್ರೆ ಈ 24 ಅಕ್ಷರಗಳು ನಮ್ಮ ದೇಹದೊಳಗಿನ ಯಾವುದೋ ನಿರ್ದಿಷ್ಟ ಸ್ವಿಚ್ಗಳನ್ನ ಆನ್ ಮಾಡೋ ತರಹ ಕೆಲಸ ಮಾಡ್ತವೆ ಅಂತ ಹೇಳ್ಬೋದಾ? ಹೌದು. ಕೇವಲ ಗಾಯತ್ರಿ ಅಂತ ಉಚ್ಚರಿಸಿದ್ರೆ ಸಾಕು, ನಮ್ಮ ಸೂಕ್ಷ್ಮ ದೇಹದಲ್ಲಿರೋ ಶಕ್ತಿ ಕೇಂದ್ರಗಳು ಎಚ್ಚರಗೊಳ್ಳುತ್ತವೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖ ಇದೆ. ಇದು ಒಂಥರ ಭೌತಶಾಸ್ತ್ರದ ರೆಸೊನೆನ್ಸ್ ಅಥವಾ ಕಂಪನ ವಿಜ್ಞಾನದ ಥರ ಕೇಳ್ತಿದೆ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ನಮ್ಮ ಸೂಕ್ಷ್ಮ ದೇಹದಲ್ಲಿ ಅಸಂಖ್ಯಾತ ನಾಡಿಗಳಿವೆ. ಅವುಗಳಲ್ಲಿ ಪ್ರಮುಖವಾದ ಚಕ್ರಗಳು, ಉಪಚಕ್ರಗಳು ಮತ್ತು ಗ್ರಂಥಿಗಳಿವೆ. ನಾವು ಉಸಿರನ್ನು ನಿಯಂತ್ರಿಸಿ ನಿರ್ದಿಷ್ಟ ಸ್ವರದಲ್ಲಿ ಈ ಅಕ್ಷರಗಳನ್ನು ಉಚ್ಚರಿಸಿದಾಗ ಆ ಪ್ರತಿಯೊಂದು ಅಕ್ಷರವೂ ಉತ್ಪಾದಿಸೋ ಶಬ್ದ ತರಂಗಗಳು ದೇಹದ ಒಂದೊಂದು ನಿರ್ದಿಷ್ಟ ಗ್ರಂಥಿಗೆ ಬಡಿತವೆ. ಅಕೋಸ್ಟಿಕ್ ರೆಸೊನೆನ್ಸ್ ಮೂಲಕ ಆ ಗ್ರಂಥಿಗಳನ್ನ ಪ್ರಚೋದಿಸ್ತವೆ. ಮೈ ಗಾಡ್, ಇದು ಎಷ್ಟೊಂದು ಸೂಕ್ಷ್ಮವಾದ ವಿಜ್ಞಾನ ಅಲ್ವಾ? ಖಂಡಿತ. ಪ್ರಾಚೀನ ಕಾಲದ ಮುನಿಗಳು ಕೇವಲ ಒಂದೇ ಒಂದು ಅಕ್ಷರದ ಕಂಪನ, ಅದರ ಅರ್ಥ ಮತ್ತು ದೇಹದ ಮೇಲಾಗುವ ಅದರ ಪ್ರಭಾವವನ್ನು ಅರಿಯೋಕೆ ತಮ್ಮ ಇಡೀ ಜೀವನವನ್ನೇ ಸವಿಸಿದ್ದಾರೆ. ಈ ನಿರಂತರವಾದ ಶಬ್ದ ತರಂಗಗಳ ಪ್ರಯೋಗವೇ ಸಾಧಾರಣ ಮನುಷ್ಯರನ್ನ ಅಸಾಧಾರಣರನ್ನಾಗಿ ಮಾಡೋ ಶಕ್ತಿ ಹೊಂದಿದೆ. ಇದು ನಿಜಕ್ಕೂ ಬೆರಗುಗೊಳಿಸೋ ವಿಚಾರ. ಇದೇ ಆಧಾರದ ಮೇಲೆ ಈ ಮಂತ್ರದ ಸಾಧನೆಯು ವೇದೋಕ್ತ ದಕ್ಷಿಣ ಮಾರ್ಗ ಹಾಗೂ ತಂತ್ರೋಕ್ತ ವಾಮಮಾರ್ಗ ಅನ್ನೋ 2 ವಿಭಿನ್ನ ಮಾರ್ಗಗಳಿಗೆ ದಾರಿಯಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಇವೆರಡರ ನಡುವಿನ ವ್ಯತ್ಯಾಸ ಏನು? ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ, ದಕ್ಷಿಣ ಮಾರ್ಗ ಅನ್ನೋದು ವೇದಗಳಲ್ಲಿ ಹೇಳಿರೋ ಹಾಗೆ ನಿಯಮಬದ್ಧವಾದ, ಸಾತ್ವಿಕವಾದ ಮತ್ತು ನೇರವಾದ ಮಾರ್ಗ. ಇದು ಸೂರ್ಯನ ಬೆಳಕಿನ ತರಹ ಬಹಳ ಸ್ಪಷ್ಟ. ಹಾಗಾದ್ರೆ ವಾಮಮಾರ್ಗ? ವಾಮಮಾರ್ಗ ಅನ್ನೋದು ತಂತ್ರಶಾಸ್ತ್ರಕ್ಕೆ ಸಂಬಂಧಿಸಿದ್ದು. ಇದು ಶಕ್ತಿಯನ್ನ ಒಗ್ಗೂಡಿಸೋಕೆ ಬಳಸುವ ಸ್ವಲ್ಪ ನಿಗೂಢವಾದ ಮಾರ್ಗ.
ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ದಾರಿ ಏನೇ ಇದ್ರೂ ಆ ಎರಡೂ ಮಾರ್ಗಗಳ ಮೂಲ ಉದ್ದೇಶ ಮನುಷ್ಯನ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸೋದೇ ಆಗಿದೆ. ಅಂದ್ರೆ ಈ ಬೀಜಮಂತ್ರವೇ ಎರಡಕ್ಕೂ ಅಡಿಪಾಯ. ಹೌದು, ಖಂಡಿತ. ಈ ಶಬ್ದ ತರಂಗಗಳ ಪ್ರಭಾವ ಕೇವಲ ವ್ಯಕ್ತಿಯ ದೇಹಕ್ಕೆ ಮಾತ್ರ ಸೀಮಿತವಾಗಿರದೆ ಇಡೀ ಸಮಾಜದ ರಚನೆಯ ಮೇಲೂ ಪ್ರಭಾವ ಬೀರಿತ್ತು ಅನ್ನೋ ಒಂದು ವಾದ ಇದೆ. ಗಾಯತ್ರಿ ಚೈತನ್ಯದಲ್ಲಿ ಶ್ರೀ ವಾಸುದೇವ ಉಪಾಧ್ಯಾಯರ ಒಂದು ಅತ್ಯಂತ ದಿಟ್ಟವಾದ ಐತಿಹಾಸಿಕ ಉಲ್ಲೇಖ ಇದೆ. ಆ ಪ್ರಾಚೀನ ಕಾಲದಲ್ಲಿ ಕೇವಲ ಸ್ತ್ರೀ ಮತ್ತು ಪುರುಷ ಅನ್ನೋ ಎರಡೇ ಜಾತಿಗಳಿದ್ವು ಎನ್ನಲಾಗಿದೆ. ಹೌದು. ಆದ್ರೆ ನಂತರದಲ್ಲಿ ವರ್ಣ ವ್ಯವಸ್ಥೆ ಅಥವಾ ಜಾತಿ ವ್ಯವಸ್ಥೆ ಹೇಗೆ ಉಗಮವಾಯಿತು ಅನ್ನೋದಕ್ಕೆ ಈ ಮಂತ್ರಕ್ಕೂ ಒಂದು ನೇರವಾದ ಸಂಬಂಧ ಕಲ್ಪಿಸಲಾಗಿದೆ. ಇದು ಸಮಾಜಶಾಸ್ತ್ರದ ದೃಷ್ಟಿಯಿಂದ ಬಹಳ ದೊಡ್ಡ ವಿಚಾರ ಅಲ್ವಾ? ಇದೊಂದು ಅತ್ಯಂತ ಸೂಕ್ಷ್ಮ ಹಾಗೂ ಮಹತ್ವದ ಐತಿಹಾಸಿಕ ದೃಷ್ಟಿಕೋನ ಅಂತಾನೆ ಹೇಳಬಹುದು. ಪ್ರಾಚೀನ ಕಾಲದಲ್ಲಿ ಮನುಷ್ಯರು ತಮ್ಮ ಅಜ್ಞಾನವನ್ನ ನೀಗಿಸಿಕೊಂಡು ಸದ್ಜ್ಞಾನದ ಕಡೆ ಸಾಗೋಕೆ ಗಾಯತ್ರಿ ಮಂತ್ರವನ್ನು ಒಂದು ಸಾಧನೆಯಾಗಿ ಬಳಸ್ತಿದ್ರು. ಓ ಈ ಶಬ್ದ ವಿಜ್ಞಾನದ ಸಾಧನೆಯಿಂದ ಜ್ಞಾನ ಪಡ್ಕೊಂಡವರು ತಮ್ಮ ಕರ್ಮದ ಆಧಾರದ ಮೇಲೆ ಬ್ರಾಹ್ಮಣ ಅನ್ನೋ ಸ್ಥಿತಿಯನ್ನು ತಲುಪ್ತಿದ್ರು. ಇಲ್ಲಿ ಬ್ರಾಹ್ಮಣ್ಯ ಅನ್ನೋದು ಹುಟ್ಟಿನಿಂದ ಬಂದದಲ್ಲ, ಅದು ನಿರಂತರ ಸಾಧನೆ ಮತ್ತು ಜ್ಞಾನದಿಂದ ಗಳಿಸಿಕೊಂಡ ಬೌದ್ಧಿಕ ಸ್ಥಿತಿ. ಜನ್ಮದಿಂದ ಎಲ್ಲರೂ ಶೂದ್ರರೇ ಆಗಿರ್ತಾರೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಅಂದ್ರೆ ಹುಟ್ಟಿದಾಗ ಮನುಷ್ಯನಿಗೆ ಅರಿವಿರೋದಿಲ್ಲ, ಸಾಧನೆಯಿಂದ ತನ್ನ ಅರಿವನ್ನ ವಿಸ್ತರಿಸ್ಕೊಳ್ತಾನೆ ಅಂತ? ಹೌದು, ನಿಖರವಾಗಿ. ಹಾಗಾದ್ರೆ ಆ ಜ್ಞಾನದ ಸಾಧನೆ ಮತ್ತು ಈ ಮಂತ್ರದ ಪಠಣ ನಿಂತು ಹೋದಾಗ್ಲೇ ಸಮಾಜದಲ್ಲಿ ಅಸಮಾನತೆ ಶುರುವಾಯಿತು ಅಂತ ಗಾಯತ್ರಿ ಚೈತನ್ಯ ತರ್ಕಿಸ್ತ. ಅಲ್ಲಿ ಮಂಡಿಸಲಾದ ತರ್ಕ ಅದೇ ಆಗಿದೆ. ಯಾವಾಗ ಕಾಲಕ್ರಮೇಣ ಅನೇಕ ಸಾಮಾಜಿಕ ಹಾಗೂ ಭೌಗೋಳಿಕ ಕಾರಣಗಳಿಂದ ಈ ಶಬ್ದವಿಜ್ಞಾನದ ಅಭ್ಯಾಸ ನಿಂತೋಯ್ತೋ ಆಗ ಜನರಲ್ಲಿ ಆ ಆಂತರಿಕ ಬ್ರಹ್ಮಬಲ ಕುಂದಲಾರಂಭಿಸಿತು. ಆ ಬೌದ್ಧಿಕ ಶಕ್ತಿ ಕಡಿಮೆ ಆಯಿತು. ಕರೆಕ್ಟ್. ಯಾವಾಗ ಆ ಬೌದ್ಧಿಕ ಶಕ್ತಿಯ ಮಟ್ಟದಿಂದ ಮನುಷ್ಯರು ಕೆಳಗಿಳಿದರೋ ಆಗ ಸಮಾಜದಲ್ಲಿ ಅಸಮಾನತೆ ಶುರುವಾಯಿತು. ಜ್ಞಾನದ ಆಧಾರದ ಮೇಲಿದ್ದ ವ್ಯವಸ್ಥೆ ಕೇವಲ ಜನ್ಮದ ಆಧಾರದ ಮೇಲೆ ನಿಲ್ಲುವಂತಾಯಿತು. ಅದೇ ಇಂದಿನ ಜಾತಿ ವ್ಯವಸ್ಥೆಗೆ ನಾಂದಿಯಾಯಿತು ಅನ್ನೋ ಐತಿಹಾಸಿಕ ಸತ್ಯವನ್ನ ಅಲ್ಲಿ ನಿಷ್ಪಕ್ಷಪಾತವಾಗಿ ವಿವರಿಸಲಾಗಿದೆ. ಒಂದು ಶಬ್ದವಿಜ್ಞಾನದ ನಷ್ಟ ಇಡೀ ಸಮಾಜದ ಸ್ವರೂಪವನ್ನೇ ಬದಲಾಯಿಸಬಲ್ಲದು ಅನ್ನೋದು ನಿಜಕ್ಕೂ ನಮ್ಮನ್ನ ಆಳವಾಗಿ ಚಿಂತಿಸುವಂತೆ ಮಾಡುತ್ತೆ. ನಿಜ. ಇದೇ ಸಂದರ್ಭದಲ್ಲಿ ಸೂರ್ಯನೊಂದಿಗಿನ ನಂಟಿನ ಬಗ್ಗೆಯೂ ಮಾತಾಡಬೇಕು. ಗಾಯತ್ರಿ ಚೈತನ್ಯದಲ್ಲಿ ಶ್ರೀ ಭಾನುಪ್ರಕಾಶ್ ಶರ್ಮಾ ಅವರ ಹೇಳಿರೋ ಹಾಗೆ ಸೂರ್ಯನಿಗೂ ಮತ್ತು ಈ ಮಂತ್ರಕ್ಕೂ ಅವಿನಾಭಾವ ಸಂಬಂಧ ಇದೆ. ಆದ್ರೆ ಸೂರ್ಯ ಅಂದ್ರೆ ಕೇವಲ ಆಕಾಶದಲ್ಲಿರೋ ಗೋಳನ ಅಥವಾ ಅದರ ಆಚೆಗಿನ ಸಾಂಕೇತಿಕ ಅರ್ಥ ಇದೆಯಾ? ಭೌತಿಕ ಜಗತ್ತಿನಲ್ಲಿ ಸೂರ್ಯ ಹೇಗೆ ಕತ್ತಲೆ ಓಡಿಸಿ ಬೆಳಕು ನೀಡ್ತಾನೋ ಅದೇ ರೀತಿ ನಮ್ಮ ಆಂತರಿಕ ಜಗತ್ತಿನಲ್ಲಿ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಅಜ್ಞಾನವನ್ನು ಅಳಿಸಿ ಜ್ಞಾನದ ಬೆಳಕು ನೀಡುವ ಶಕ್ತಿನೇ ಸೂರ್ಯ. ತ್ರಿಕಾಲದಲ್ಲಿ ಅಂದ್ರೆ ಬೆಳಗಿನ ಜಾವ, ಮಧ್ಯಾಹ್ನ ಮತ್ತು ಮುಸ್ಸಂಜೆಯ ಕಾಲಘಟ್ಟಗಳಲ್ಲಿ ಗಾಯತ್ರಿ ಮಂತ್ರದ ಮೂಲಕ ಸೂರ್ಯನಿಗೆ ಅರ್ಘ್ಯ ನೀಡೋದ್ರ ಬಗ್ಗೆ ಹೇಳಲಾಗಿದೆ. ಈ 3 ಕಾಲಘಟ್ಟಗಳು ಮನುಷ್ಯನ ಜೈವಿಕ ಗಡಿಯಾರದಲ್ಲಿ ಅಂದ್ರೆ ಆ ಬಯೋಲಜಿಕಲ್ ಕ್ಲಾಕ್ನಲ್ಲಿ ಆಗುವ ಬದಲಾವಣೆಗಳ ಸಮಯ. ಓ, ಆ ನಿರ್ದಿಷ್ಟ ಸಮಯದಲ್ಲಿ ಪ್ರಕೃತಿಯ ಜೊತೆ ಕನೆಕ್ಟ್ ಆಗೋದು. ಹೌದು. ಆ ಸಮಯದಲ್ಲಿ ಶಬ್ದ ತರಂಗಗಳ ಮೂಲಕ ಪ್ರಕೃತಿಯ ಜೊತೆ ಅನುಸಂಧಾನ ಮಾಡೋದ್ರಿಂದ ನಮ್ಮ ಬೌದ್ಧಿಕ ಶಕ್ತಿ ಜಾಗೃತವಾಗುತ್ತೆ ಮತ್ತು ಮಾನಸಿಕ ಶಾಂತಿ ಲಭಿಸುತ್ತೆ ಅನ್ನೋದೇ ಇದರ ಹಿಂದಿನ ವಿಜ್ಞಾನ. ಇದು ಪ್ರಕೃತಿಯ ಲಯದೊಂದಿಗೆ ನಮ್ಮನ್ನ ನಾವು ಜೋಡಿಸ್ಕೊಳ್ಳೋ ಒಂದು ವಿಧಾನ ತರ ಇದೆ. ಈಗ ಈ ಮಂತ್ರದ ಭಾಷಾಶಾಸ್ತ್ರದ ಕಡೆಗೆ ಗಮನ ಹರಿಸೋಣ. ಖಂಡಿತ. ಗಾಯತ್ರಿ ಚೈತನ್ಯದಲ್ಲಿ ಡಾಕ್ಟರ್ ಶತಾವಧಾನಿ ಗಣೇಶ್ ಅವರ ಒಳನೋಟಗಳನ್ನ ಆಧರಿಸಿ ವಿವರಿಸಿರೋ ಒಂದು ಅಂಶ ನಮ್ಮ ಪ್ರಾರ್ಥನೆಯ ಪರಿಕಲ್ಪನೆಯನ್ನೇ ಬದಲಾಯಿಸುತ್ತೆ. ಸಾಮಾನ್ಯವಾಗಿ ಪ್ರಾರ್ಥನೆ ಅಂದ್ರೆ ಆರೋಗ್ಯ ಕೊಡು, ಸಂಪತ್ತು ಕೊಡು ಅಂತ ಭೌತಿಕ ವಸ್ತುಗಳನ್ನ ಬೇಡೋದಲ್ವಾ? ಹೌದು. ಆದ್ರೆ ಗಾಯತ್ರಿ ಮಂತ್ರ ಭಿನ್ನವಾಗಿ ನಿಲ್ಲೋದು ಇಲ್ಲೇ. ಇದರಲ್ಲಿ ಯಾವುದೇ ಹೊರಗಿನ ವಸ್ತುಗಳ ಬೇಡಿಕೆ ಇಲ್ಲ. ಈ ಮಂತ್ರದ ಅತಿ ದೊಡ್ಡ ಸೌಂದರ್ಯವೇ ಅದು. ಇದರಲ್ಲಿ ನನಗೆ ಹೊರಗಿನದು ಏನೂ ಬೇಡ, ನೀನು ಈಗಾಗಲೇ ಕೊಟ್ಟಿದ್ದನ್ನ ಸರಿಯಾಗಿ ಬಳಸ್ಕೊಳ್ಳೋ ವಿವೇಕವನ್ನ ಕೊಡು ಅನ್ನೋ ಪ್ರಾರ್ಥನೆ ಇದೆ. ಈ ಮಂತ್ರದ ಹೆಸರು ವಾಸ್ತವವಾಗಿ ಅದರ ಛಂದಸ್ಸಿನಿಂದ ಬಂದಿದೆ. ಇದು ಗಾಯತ್ರಿ ಛಂದಸ್ಸಿನಲ್ಲಿರೋ ಮಂತ್ರ. ಇದರಲ್ಲಿರೋ ಸಂಸ್ಕೃತ ವ್ಯಾಕರಣವನ್ನ ಬಿಡಿಸಿ ನೋಡಿದಾಗ ಮನುಷ್ಯನ ಮನೋಗಾವ ಹೇಗಿರಬೇಕು ಅಂತ ಸ್ಪಷ್ಟವಾಗುತ್ತೆ. ಉದಾಹರಣೆಗೆ ಇದರಲ್ಲಿ ಧೀಮಹಿ ಅನ್ನೋ ಪದ ಬರ್ತದೆ. ಇದು ವಿಧಿಲಿಂಗ್ ರೂಪದಲ್ಲಿದೆ. ವ್ಯಾಕರಣದ ಬಗ್ಗೆ ಹೆಚ್ಚಿನ ಪರಿಚಯ ಇಲ್ಲದ ಕೇಳುಗರಿಗೆ ಈ ವಿಧಿಲಿಂಗ್ ರೂಪವನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ವಿಧಿಲಿಂಗ್ ಅಂದ್ರೆ ಕರ್ತವ್ಯವನ್ನ ಸೂಚಿಸೋ ರೂಪ.
ನಾವು ಧ್ಯಾನ ಮಾಡಲೇಬೇಕು ಅಂತ ಇದರ ಅರ್ಥ. ಅಂದ್ರೆ ಆ ಪರಮಶಕ್ತಿಯನ್ನ ಸ್ಮರಿಸೋದು ನಮ್ಮ ಕನಿಷ್ಠ ಕರ್ತವ್ಯ. ಅದು ನಮ್ಮ ಜವಾಬ್ದಾರಿ. ಇದರಲ್ಲಿ ಯಾವುದೇ ರಿಯಾಯಿತಿ ಇಲ್ಲ. ಆಹಾ, ಕರ್ತವ್ಯದ ಪ್ರಶ್ನೆ ಬಂದಾಗ ಅದು ನಮ್ಮ ಕಡೆಯಿಂದ ಆಗಬೇಕಾದ ಕೆಲಸ. ಆದರೆ ಅದೇ ಮಂತ್ರದ ಕೊನೆಯಲ್ಲಿ ಬರೋ ಪ್ರಚೋದಯಾತ್ ಅನ್ನೋ ಪದದ ವ್ಯಾಕರಣ ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ ಅಲ್ವಾ? ಅಲ್ಲಿ ಬೇರೊಂದು ರೂಪ ಬಳಸಲಾಗಿದೆ. ಹೌದು, ಅಲ್ಲಿಯೇ ಇರೋದು ಭಾಷಾಶಾಸ್ತ್ರದ ಚಮತ್ಕಾರ. ಪ್ರಚೋದಯಾತ್ ಅಂದ್ರೆ ನಮ್ಮ ಬುದ್ಧಿಯನ್ನ ಪ್ರಚೋದಿಸಲಿ ಅಥವಾ ಸನ್ಮಾರ್ಗದಲ್ಲಿ ನಡೆಸಲಿ ಅಂದ ಅರ್ಥ. ಇದು ಆಶೀರ್ಲಿಂಗ್ ರೂಪದಲ್ಲಿದೆ. ಆಶೀರ್ಲಿಂಗ್ ಅಂದ್ರೆ? ಆಶೀರ್ಲಿಂಗ್ ಅಂದ್ರೆ ಒಂದು ಆಶೆ, ಒಂದು ವಿನಮ್ರವಾದ ಕೋರಿಕೆ. ಇದರ ಹಿಂದಿನ ಅರ್ಥ ಗಮನಿಸಿ. ಧ್ಯಾನ ಮಾಡೋದು ನಮ್ಮ ಕರ್ತವ್ಯ, ಆದರೆ ನಮಗೆ ಒಳಿತು ಕರುಣಿಸೋದು ಆ ಪರಬ್ರಹ್ಮನ ಇಚ್ಛೆ. ನಾವು ಕೇವಲ ಬೇಡಿಕೊಳ್ಬಹುದೇ ಹೊರತು ಆಶೀರ್ವಾದವನ್ನ ಕಡ್ಡಾಯವಾಗಿ ಡಿಮ್ಯಾಂಡ್ ಮಾಡೋ ಹಾಗಿಲ್ಲ. ಇದು ಮನುಷ್ಯನ ಅಹಂಕಾರವನ್ನ ಅಳಿಸಿ ಸಂಪೂರ್ಣ ಶರಣಾಗತಿಯನ್ನ ಕಲಿಸುತ್ತೆ. ನಿಖರವಾಗಿ. ಅಂದ್ರೆ ನಾನು ನನ್ನ ಕೆಲ್ಸ ಮಾಡ್ತೀನಿ, ಆದ್ರೆ ಫಲ ನಿರ್ಧರಿಸೋ ಹಕ್ಕು ನನಗಿಲ್ಲ ಅನ್ನೋ ಅಪ್ಪಟ ವಿನಯ ಇದರಲ್ಲಿದೆ. ಇದರ ಜೊತೆಗೆ ಭರ್ಗ ಅನ್ನೋ ಪದದ ಅರ್ಥ ಕೂಡ ಗಾಯತ್ರಿ ಚೈತನ್ಯದಲ್ಲಿ ಬಹಳ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಭರ್ಗ ಅಂದ್ರೆ ಪಾಪಗಳನ್ನ ಅಳಿಸೋದು ಅಂತ ಅಂದ್ಕೊಳ್ತೀವಿ, ಆದ್ರೆ ಇಲ್ಲಿ ಬೇರೆದೇ ಉಪಮೆ ಇದೆ ಅಲ್ವಾ? ಹೌದು, ಭರ್ಗ ಅಂದ್ರೆ ಕೇವಲ ಪಾಪ ತೊಳೆಯೋದಲ್ಲ. ಅದರ ಮೂಲ ಅರ್ಥ ನಮ್ಮೊಳಗಿನ ಕಲ್ಮಶಗಳನ್ನ ಅಥವಾ ಪಾಪದ ಬೀಜಗಳನ್ನ ಹುರಿದು ಹದ ಮಾಡುವುದು ಅಂತ. ಹುರಿದು ಹದ ಮಾಡುವುದು? ಹೌದು. ಒಂದು ಬೀಜವನ್ನ ಮಣ್ಣಿನಲ್ಲಿ ಹಾಕಿದ್ರೆ ಅದು ಮೊಳಕೆ ಒಡೆಯುತ್ತೆ. ಆದರೆ ಅದೇ ಬೀಜವನ್ನ ಬೆಂಕಿಯಲ್ಲಿ ಹುರಿದು ಮಣ್ಣಿಗೆ ಹಾಕಿದ್ರೆ ಅದು ಎಂದಿಗೂ ಮೊಳಕೆ ಒಡೆಯೋದಿಲ್ಲ. ಅದೇ ರೀತಿ ನಮ್ಮೊಳಗಿನ ನಕಾರಾತ್ಮಕತೆಯನ್ನ ಜ್ಞಾನದ ಬೆಂಕಿಯಲ್ಲಿ ಸುಟ್ಟು ಹಾಕಿ ಅವು ಮತ್ತೆಂದೂ ಚಿಗುರದಂತೆ ಮಾಡೋ ಶುದ್ಧೀಕರಣದ ಪ್ರಕ್ರಿಯೆ ಇದು. ವಾವ್! ಆ ಹುರಿದ ಬೀಜದ ಉಪಮೆ ನಿಜಕ್ಕೂ ಅದ್ಭುತ. ಈಗ ನಾವು ಈ ಚರ್ಚೆಯ ಇನ್ನೊಂದು ವಿಸ್ಮಯಕಾರಿಯಾದ ಘಟ್ಟದ ಕಡೆಗೆ ಸಾಗೋಣ. ಈ ಮಂತ್ರಕ್ಕೂ ಆಧುನಿಕ ವಿಜ್ಞಾನಕ್ಕೂ ಇರೋ ಸಂಬಂಧದ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ಶ್ರೀ ತೀರ್ಥರಾಮ ವಳಲಂಬೆಯವರು ಉಲ್ಲೇಖಿಸಿದ್ದಾರೆ. ಈ ಮಂತ್ರಕ್ಕೂ ವಿಜ್ಞಾನ ಹೇಳೋ ಬಿಗ್ ಬ್ಯಾಂಗ್ ಸಿದ್ಧಾಂತಕ್ಕೂ ನೇರವಾದ ಸಂಬಂಧ ಇದೆ ಅಂತ. ಹೌದು. ಸಾವಿರಾರು ವರ್ಷಗಳ ಹಿಂದಿನ ಮಂತ್ರಕ್ಕೂ ಆಧುನಿಕ ಖಗೋಳಶಾಸ್ತ್ರದ ಬಿಗ್ ಬ್ಯಾಂಗ್ ಸಿದ್ಧಾಂತಕ್ಕೂ ಇರೋ ಕೊಂಡಿ ಏನು? ಆಧುನಿಕ ವಿಜ್ಞಾನ ಬಿಗ್ ಬ್ಯಾಂಗ್ ಸಿದ್ಧಾಂತದ ಮೂಲಕ ಏನ್ ಹೇಳುತ್ತೆ? ಈ ಇಡೀ ಬ್ರಹ್ಮಾಂಡದ ಸೃಷ್ಟಿ ಒಂದು ಅಗಾಧವಾದ ಸ್ಫೋಟದಿಂದ, ಒಂದು ಆದಿಕಂಪನದಿಂದ ಶುರುವಾಯಿತು ಅಂತ ಹೇಳುತ್ತೆ. ಅಂದ್ರೆ ರಿಮೋಡಿಯಲ್ ವೈಬ್ರೇಷನ್. ಕರೆಕ್ಟ್. ಆ ಸ್ಫೋಟದಿಂದ ಅಸಂಖ್ಯಾತ ಸೂರ್ಯಮಂಡಲಗಳು ಸೃಷ್ಟಿಯಾದವು. ಗಾಯತ್ರಿ ಮಂತ್ರ ಆರಾಧಿಸೋದು ಅದೇ ಆದಿಕಂಪನವನ್ನ. ಜಗತ್ತಿನ ಮೂಲಭೂತ ಶಕ್ತಿಗೆ ಇದು ನಮಸ್ಕರಿಸುತ್ತೆ. ಆ ಅರ್ಥದಲ್ಲಿ ನೋಡಿದಾಗ ಇದು ಕೇವಲ ಒಂದು ಧರ್ಮದ ಆಚರಣೆಯಾಗಿ ಉಳಿಯೋದಿಲ್ಲ. ಇದು ಸಮಸ್ತ ಮಾನವ ಕುಲಕ್ಕೆ ಸೇರಿದ ಸಾರ್ವತ್ರಿಕ ಪ್ರಾರ್ಥನೆ ಆಗುತ್ತೆ. ಅಂದ್ರೆ ಬದುಕಿನ ಆಗುಹೋಗುಗಳಲ್ಲಿ ಆ ಸಾರ್ವತ್ರಿಕ ಅಸ್ತಿತ್ವ ಕಂಡು ವಿಶ್ವಮಾನವರಾಗಿ ಬೆಳೆಯೋ ಪರಿಕಲ್ಪನೆಯಲ್ಲಿದೆ. ಇದೇ ಹೊತ್ತಿನಲ್ಲಿ ಗಾಯತ್ರಿ ಚೈತನ್ಯದಲ್ಲಿ ಸೌ ಅನಿತಾ ಅರವಿಂದ್ ಸರಾಫ್ ಅವರು ಉಲ್ಲೇಖಿಸಿರೋ ಒಂದು ಅತ್ಯಂತ ಕುತೂಹಲಕಾರಿ ವೈಜ್ಞಾನಿಕ ದೈಹಿಕ ಪ್ರತಿಕ್ರಿಯೆ ಬಗ್ಗೆ ನಾವು ಮಾತಾಡಲೇಬೇಕು. ಆ ಆಕಳಿಕೆಯ ವಿಚಾರ ಅಲ್ವಾ? ಹೌದು. ಇದು ಈ ಚರ್ಚೆಯ ಅತಿದೊಡ್ಡ ಅಚ್ಚರಿಯ ಸಂಗತಿ ಅನ್ಬೋದು. ವ್ಯಾಯಾಮ ಮಾಡಿ ಭಜನೆಗಳನ್ನ ಹಾಡಿದ ಬಳಿಕ ಗಾಯತ್ರಿ ಮಂತ್ರ ಜಪಿಸೋಕೆ ತೊಡಗಿದ್ರೆ ನಮ್ಮ ದೇಹದಲ್ಲಿ ಒಂದು ವಿಚಿತ್ರವಾದ ಪ್ರತಿಕ್ರಿಯೆ ಉಂಟಾಗತ್ತೆ ಅಂತ ಅವರು ವಿವರಿಸಿದ್ದಾರೆ. ಏನದು ಪ್ರತಿಕ್ರಿಯೆ? ನೋಡಿ, ನಾವು ವ್ಯಾಯಾಮ ಮಾಡಿದಾಗ ದೇಹದ ಜೀವಕೋಶಗಳು ಉತ್ತೇಜಿತಗೊಳ್ಳುತ್ತವೆ. ಆನಂತರ ನಾವು ಸಾಧಾರಣವಾಗಿ ಭಜನೆ ಹಾಡುವಾಗ ಏನೂ ಅನ್ಸೋದಿಲ್ಲ. ಆದರೆ ಅದೇ ಸ್ಥಿತಿಯಲ್ಲಿ ಗಾಯತ್ರಿ ಮಂತ್ರ ಪಠಿಸೋಕೆ ಶುರು ಮಾಡಿದ್ರೆ ದೇಹದಲ್ಲಿರೋ ನಕಾರಾತ್ಮಕ ಶಕ್ತಿ ನಿರಂತರವಾದ ಆಕಳಿಕೆಯ ಮೂಲಕ ಹೊರಬರಲು ಶುರುವಾಗುತ್ತೆ. ಆಕಳಿಕೆ ಅಂದ್ರೆ ಭಾರೀ ಕಸರತ್ತು ಮಾಡಿ ಸುಸ್ತಾಗಿ ಈ ಮಂತ್ರ ಹೇಳಿದ್ರೆ ನಿದ್ದೆ ಬರುತ್ತಾ ಅಂತನಾ? ಅಥವಾ ಇದ್ರ ಹಿಂದಿನ ವಿಜ್ಞಾನ ಬೇರೆ ಇದೆಯಾ? ಆಕಳಿಕೆ ಬರೋದು ಕೇವಲ ನಿದ್ರೆಯ ಸಂಕೇತ ಅಲ್ಲ. ವಿಜ್ಞಾನದ ಪ್ರಕಾರ ದೇಹದಲ್ಲಿ ಆಮ್ಲಜನಕದ ಕೊರತೆಯಾದಾಗ ಅಥವಾ ಮೆದುಳು ತನ್ನನ್ನು ತಾನು ತಂಪು ಮಾಡಿಕೊಳ್ಳಕ್ಕೆ ಯತ್ನಿಸಿದಾಗ ಆಕಳಿಕೆ ಬರುತ್ತೆ. ಆದರೆ ಈ ಸೂಕ್ಷ್ಮ ಶರೀರದ ವಿಜ್ಞಾನದ ಪ್ರಕಾರ ಆ 24 ಅಕ್ಷರಗಳಿಂದ ಉತ್ಪತ್ತಿಯಾಗುವ ಶಬ್ದ ತರಂಗಗಳು ನಮ್ಮ ನರಮಂಡಲವನ್ನು ಶುದ್ಧೀಕರಿಸೋಕೆ ಆರಂಭಿಸ್ತವೆ. ಆ ಕಂಪನ ಶಕ್ತಿಯು ನಮ್ಮೊಳಗೆ ಶೇಖರವಾಗಿರೋ ಮಾನಸಿಕ ಆಯಾಸ, ಒತ್ತಡ ಅಥವಾ ನಕಾರಾತ್ಮಕ ಶಕ್ತಿಯನ್ನು ದೇಹದಿಂದ ಹೊರದೂಡುತ್ತೆ. ಓ, ಆ ಹೊರಹಾಕೋ ಪ್ರಕ್ರಿಯೆನೇ ಆಕಳಿಕೆ ರೂಪದಲ್ಲಿ ಬರುತ್ತೆ. ಹೌದು. ಬೇರೆ ಯಾವುದೇ ಹಾಡು ಹೇಳಿದಾಗ ಈ ನಿರ್ದಿಷ್ಟ ಶಬ್ದ ತರಂಗಗಳು ಉತ್ಪತ್ತಿಯಾಗದ ಕಾರಣ ಆ ರೀತಿಯ ಆಳವಾದ ಪ್ರತಿಕ್ರಿಯೆ ಕಂಡುಬರೋದಿಲ್ಲ. ಇದು ಕೇವಲ ನಂಬಿಕೆಯಲ್ಲ,
ನಮ್ಮ ದೇಹವೇ ನೀಡುವ ಜೈವಿಕ ಪ್ರತಿಕ್ರಿಯೆ. ಇದು ನಿಜಕ್ಕೂ ಒಂದು ರೀತಿಯ ಬಯೋ ಹ್ಯಾಕ್ ಇದ್ದಂತೆ ಇದೆ. ಶಬ್ದ ತರಂಗಗಳನ್ನ ಬಳಸ್ಕೊಂಡು ನಮ್ಮ ನರಮಂಡಲವನ್ನ ರೀಸೆಟ್ ಮಾಡೋ ತಂತ್ರಜ್ಞಾನ ಅನ್ಬೋದು. ಒಟ್ಟಾರೆಯಾಗಿ ಗಾಯತ್ರಿ ಚೈತನ್ಯದಲ್ಲಿರೋ ಈ ಎಲ್ಲಾ ಒಳನೋಟಗಳನ್ನ ನೋಡಿದಾಗ ಇದು ಕೇವಲ ಪ್ರಾರ್ಥನೆ ಅನ್ನೋ ಭ್ರಮೆ ಕಳಚಿಬೀಳತ್ತೆ. ಖಂಡಿತ. ಇದು ಮನುಷ್ಯನ ಸೂಕ್ಷ್ಮ ಶರೀರವನ್ನ ಎಚ್ಚರಿಸೋ ಶಬ್ದವಿಜ್ಞಾನ, ದಿಕ್ಕು ತಪ್ಪಿರೋ ಬುದ್ಧಿಯನ್ನ ಸರಿದಾರಿಗೆ ತರೋ ದಿಕ್ಸೂಚಿ ಮತ್ತು ಇಡೀ ಸೃಷ್ಟಿಯೊಡನೆ ನಮ್ಮನ್ನ ಬೆಸೆಯೋ ಕೊಂಡಿ. ನಿಖರವಾಗಿ. ಇಂದಿನ ಜಗತ್ತಿನ ಕಡೆಗೊಮ್ಮೆ ನೋಡಿ, ನಾವು ಮಾಹಿತಿಗಳ ಮಹಾಪುರದಲ್ಲಿ ಮುಳುಗಿ ಹೋಗಿದ್ದೇವೆ. ನಮಗೆಲ್ಲರಿಗೂ ಈಗ ಅತ್ಯಗತ್ಯವಾಗಿ ಬೇಕಾಗಿರೋದು ಹೊರಗಿನ ಮಾಹಿತಿಯಲ್ಲ, ಆ ಮಾಹಿತಿಯನ್ನ ಸಂಸ್ಕರಿಸೋ ಆಂತರಿಕ ಸ್ಪಷ್ಟತೆ ಮತ್ತು ಶಾಂತಿ. ನಮ್ಮ ಬುದ್ಧಿಯನ್ನ ಸರಿಯಾದ ದಾರಿಯಲ್ಲಿ ಬಳಸೋಕೆ ಪ್ರಚೋದನೆ ನೀಡುವ ಇಂತಹ ಆಂತರಿಕ ಶಕ್ತಿಯ ಅರಿವು ಮೂಡಿದರೆ ಅದು ನಮ್ಮ ದೈನಂದಿನ ಕಾರ್ಯಗಳಲ್ಲಿ ಅದ್ಭುತವಾದ ಶುದ್ಧತೆ ತರಬಲ್ಲದು. 100% ಸತ್ಯ. ನಮ್ಮ ಪ್ರಾಚೀನ ಅರಿವಿನ ಆಳ ಎಷ್ಟಿತ್ತು ಅಂತೆ ತಿಳಿಯೋಕೆ ಇದೊಂದು ಅದ್ಭುತವಾದ ಮಾರ್ಗ. ಈ ಚರ್ಚೆಯನ್ನ ಮುಕ್ತಾಯಗೊಳಿಸೋ ಮುನ್ನ ಕೇಳುಗರಿಗೆ ಒಂದು ಆಳವಾದ ಚಿಂತನೆಯನ್ನ ಬಿಟ್ಟೋಗಲು ಬಯಸ್ತೀನಿ. ಕೆಲವು ನಿರ್ದಿಷ್ಟ ಅಕ್ಷರಗಳ ಜೋಡಣೆ ಮತ್ತು ಅವು ಉತ್ಪಾದಿಸೋ ಶಬ್ದ ತರಂಗಗಳು ನಮ್ಮೊಳಗಿನ ನಕಾರಾತ್ಮಕತೆಯನ್ನ ಕೇವಲ ಆಕಳಿಕೆಯ ಮೂಲಕ ದೇಹದಿಂದ ಹೊರಹಾಕಬಲ್ಲವು ಎಂದಾದರೆ, ನಮ್ಮ ಪ್ರಾಚೀನ ಮಂತ್ರಗಳ ಈ ಧ್ವನಿ ವಿಜ್ಞಾನದಲ್ಲಿ ಇನ್ಯಾವ ಅಜ್ಞಾತ ವೈದ್ಯಕೀಯ ಮತ್ತು ಮಾನಸಿಕ ರಹಸ್ಯಗಳು ಅಡಗಿರಬಹುದು? ನಿಜಕ್ಕೂ ಯೋಚಿಸಬೇಕಾದ ಪ್ರಶ್ನೆ ಇದು. ಕೇವಲ ಕಣ್ಣಿಗೆ ಕಾಣೋ ಭೌತಿಕ ಜಗತ್ತನ್ನ ಮಾತ್ರ ಸತ್ಯ ಅಂತ ನಂಬಿರೋ ನಾವು, ಕಣ್ಣಿಗೆ ಕಾಣದ ಆದರೆ ಸ್ಪಷ್ಟವಾಗಿ ಅನುಭವಕ್ಕೆ ಬರೋ ಈ ಶಬ್ದ ಬ್ರಹ್ಮಾಂಡದ ಬಗ್ಗೆ, ಅದರ ಕಂಪನಗಳ ಬಗ್ಗೆ ಇನ್ನಷ್ಟು ವೈಜ್ಞಾನಿಕವಾಗಿ ಅನ್ವೇಷಿಸೋ ಅಗತ್ಯ ಇಲ್ವೇ? ಈ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ಈ ಆಳವಾದ ಚರ್ಚೆಯನ್ನ ಮುಕ್ತಾಯಗೊಳಿಸ್ತಿದ್ದೇವೆ. ನಮಸ್ಕಾರ.